ಓಂ ನಮಃ ಶಿವಾಯ. ಸ್ವಾಮಿ ಕುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಕಟ್ಟ ಸ್ವಾಭಿಮಾನಗಳಂದರೆ ಸ್ವಾಭಿಮಾನವನ್ನು ಬಿಟ್ಟು ಬದುಕಲಿಕ್ಕೆ ಇಷ್ಟಪಡದವರು ಈ ರಾಶಿಯವರು. ಅದರ ಬಗ್ಗೆ ಪೂರ್ಣ ಮಾಹಿತಿ ಕೊಟ್ಟು ಅದಕ್ಕೆ ಮುಂಚೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಅಂತ ಹೋಗೋ ಸೈಟಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದು ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತೇನೆ. ಹಾಗೆಯೇ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದ್ದರೂ ಕರೆಕ್ಟಾಗಿ ಬರೆದು ರಾಶಿ ನಕ್ಷತ್ರದ ಜೊತೆಗೆ ಕಳುಹಿಸಿ. ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾರು ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತವೆ. ಆದರೆ ಕೆಲವರು ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಅಥವಾ ಅರ್ಧಂಬರ್ಧ ಸಮಸ್ಯೆ ಬರೀತೀರಿ, ಆಗ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಿಮ್ಮ ಕರೆಕ್ಟಾದ ಸಮಸ್ಯೆ ಏನು ಅಂತ ಬರೆದುಕೊಳ್ಳಿಸಿ ಪ್ರತಿಯೊಬ್ಬರಿಗೆ ಉತ್ತರ ಕೊಟ್ಟೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವ ಲೇಟ್ ಆಗ್ಬೋದು. ಅದಕ್ಕೆ ಚೆಕ್ ಮಾಡ್ತಾ ಇರಿ. ಕೆಲವರು ಏನು ಮಾಡ್ತಾರೆ, ಪ್ರಶ್ನೆ ಹಾಕ್ತಾರೆ, ಆಮೇಲೆ ಚೆಕ್ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ನನಗೆ. ಕರೆಕ್ಟಾಗಿ ನಾನು ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಬರೆದು ಕಳುಹಿಸ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆ ಇನ್ನೊಂದು ಏನು ಅಂದರೆ, ನನಗೆ ದಿನಾಲೂ ನನ್ನ ವೀಡಿಯೋವನ್ನು ಪ್ರತಿಯೊಂದು ವೀಡಿಯೋವನ್ನು ನೋಡಿ ಅದಕ್ಕೆ ಏನಾದರೂ ಒಂದು ಕಮೆಂಟ್ ಹಾಕ್ತಾರೆ, ಮೆಸೇಜ್ ಹಾಕ್ತಾರೆ. ತುಂಬ ನನ್ನ ಪ್ರೀತಿ ವೀಕ್ಷಕರು ಹಾಕ್ತಾನೆ ಇರ್ತಾರೆ. ಅವರದ್ದು ಒಂದು ವಾರಕ್ಕೊಮ್ಮೆ ಅವರ ಹೆಸರುಗಳನ್ನು ಹೇಳಬೇಕು ಅಂತ ಇದ್ದೇನೆ. ಯಾರು ದಿನಾಲೂ ನನಗೆ ಕಮೆಂಟ್ ಹಾಕ್ತಾರೆ ಅವರ ಹೆಸರನ್ನು ಇನ್ನು ಮುಂದೆ ವಾರಕ್ಕೊಂದು ಸಲ ಆದರೂ ನಾನು ಅದನ್ನು ಹೇಳಲೇಬೇಕು ಅಂತ ಇದ್ದೇನೆ. ಖಂಡಿತವಾಗ್ಲೂ ಹೇಳ್ತೇನೆ ಕೂಡ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಅವರ ಹೆಸರನ್ನು ಹೇಳ್ತೇನೆ. ಹಾಗೆ ಮುಂದುವರೆದುಕೊಂಡು ಹೋಗುತ್ತೆ ಅದು. ಹಾಗೆಯೇ ಈ ಒಂದು ರಾಶಿಯವರು ತುಂಬ ಅಂದರೆ 12 ರಾಶಿಯವರಿಗೂ ಕೂಡ ಅವರದೇ ಆದಂಥ ಸ್ವಾಭಿಮಾನ ಅನ್ನೋದು ಎಲ್ಲರಿಗೆ ಇರುವಂಥದ್ದು ಅಲ್ವಾ. ವ್ಯಕ್ತಿ ಅಂದಮೇಲೆ ಅವರವರ ಸ್ವಾಭಿಮಾನ ಅವರಿಗೆ ಇಂತಿಷ್ಟು ಅಂತ ಇರುತ್ತೆ. ಆದರೆ ಈ ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಏನೇ ಬಂದರೂ ಕೂಡ ಬೇರೆಯವರ ಹತ್ರ ನಾವು ಏನೇ ಹೇಳ್ಕೊಳ್ಬಾರ್ದು, ನಮ್ಮ ಸ್ವಾಭಿಮಾನವನ್ನು ನಾವು ಬಿಟ್ಟು ಬದುಕಬಾರ್ದು. ಹಾಗೆಯೇ ತಮ್ಮ ಕೈಯಿಂದ ಏನು ಸಾಧ್ಯವೋ ಅದನ್ನು ಬೇರೆಯವರಿಗೆ ಸಹಾಯ ಮಾಡಬೇಕು ಹೊರತು ಬೇರೆಯವರಿಂದ ನಾವು ಏನೂ ತಗೋಬಾರ್ದು ಅನ್ನೋ ಒಂದು ಸ್ವಾಭಿಮಾನ. ಹಾಗೆಯೇ ಬೇರೆಯವರ ಹತ್ತಿರ ಸಹಾಯಕರು ಅಷ್ಟು ಇಷ್ಟಪಡುವುದಿಲ್ಲ. ಹಾಗೆ ಜೀವನದಲ್ಲಿ ಏನೇ ಆದರೂ ತಮ್ಮ ಸ್ವಾಭಿಮಾನವನ್ನು ಬಿಟ್ಟು ಬದುಕಲು ಇವರು ಇಷ್ಟಪಡುವುದಿಲ್ಲ. ಕಟ್ಟ ಸ್ವಾಭಿಮಾನಿಗಳು ಅಂತ ಹೇಳ್ಬೋದು. ಆ ರಾಶಿಯವರು ಮೇಷರಾಶಿಯವರು, ಮಿಥುನ ರಾಶಿಯವರು, ಸಿಂಹ ರಾಶಿಯವರು, ತುಲಾ ರಾಶಿಯವರು, ವೃಶ್ಚಿಕ ರಾಶಿಯವರು, ಮಕರ ರಾಶಿಯವರು, ಕುಂಭ ರಾಶಿಯವರು. ಈ ರಾಶಿಯವರು ಯಾವತ್ತೂ ತಮ್ಮ ಸ್ವಾಭಿಮಾನವನ್ನು ಬಿಟ್ಟು ಬದುಕಲಿಕ್ಕೆ ಇಷ್ಟಪಡಲ್ಲ ಮತ್ತು ಜೀವನದಲ್ಲಿ ಏನೇ ಬರಲಿ ಅದನ್ನು ಆದಷ್ಟು ತಾವೇ ನಿಭಾಯಿಸಬೇಕು. ಯಾರದೇ ನೆರವನ್ನು ಬಯಸಬಾರದು. ಆದಷ್ಟು ನಮ್ಮ ಸ್ವಾಭಿಮಾನದಲ್ಲಿ ನಾವು ಬದುಕಬೇಕು ಅನ್ನೋ ಒಂದು ಛಲವನ್ನು ಹೊಂದಿರುವವರು ಮತ್ತು ತಮ್ಮ ಸ್ವಾಭಿಮಾನಕ್ಕೆ ತಮಗೆ ಶ್ರೀರಕ್ಷೆ ಅಂತ ಜೀವನ ನಡೆಸುವವರು. ಅಂದರೆ ಈಗ ಪ್ರಶ್ನೆ ಕೆಲವರು ಹೇಳ್ಬೋದು, ನಾವೇನು ಸ್ವಾಭಿಮಾನ ಹಾಗಲ್ಲ, ಎಲ್ರಿಗೂ ಅವರದೇ ಆದಂಥ ಸ್ವಾಭಿಮಾನ ಅನ್ನೋದು ಇದ್ದೇ ಇರುತ್ತೆ. ಆದರೆ ಈ ಒಂದು ಕೆಲವು ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತಲೇ ಹೇಳಬಹುದು. ಏನೇ ಆದರೂ ಕೂಡ, ಏನೇ ಬಂದರೂ ಕೂಡ ಅದನ್ನು ನಾವೇ ನಿಭಾಯಿಸಬೇಕು. ಆದಷ್ಟು ಸ್ವಾಭಿಮಾನದಿಂದ ಬದುಕನ್ನು ನಾವು ಮುನ್ನಡೆಸ್ಕೊಂಡು ಹೋಗಬೇಕು. ಯಾರಿಗೆ ಯಾವ ಥರದ ಒಂದು ನಮ್ಮಿಂದ ಏನಾಗುತ್ತೋ ಅದನ್ನು ಮಾಡಬೇಕು ಹೊರತು ನಮ್ಮಿಂದ ಮತ್ತೊಬ್ಬರಿಗೆ ಏನು ಅದನ್ನು ಉಪದ್ರ ಆಗಬಾರ್ದು ಮತ್ತು ನಮ್ಮ ಸ್ವಾಭಿಮಾನವನ್ನು ಬಿಟ್ಟು ನಾವು ಬದುಕಬಾರ್ದು ಅನ್ನುವ ಮನಸ್ಥಿತಿ ಉಳ್ಳವರು ಈ ರಾಶಿಯವರು. ಮೇಷ, ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಮಕರ, ಕುಂಭ. ಈ ಕೆಲವು ರಾಶಿಯವರು ಈ ಥರ ಇರುವಂಥವರು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.